ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದ್ರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಧ್ಯಕ್ಷರೇ. ಆದ್ರೆ ಸಚಿವರು ಬಹಳ ಪ್ರಬುದ್ಧರು. ಆದ್ರೆ ಬಡವರ ಅನ್ಯಾಯ ನಾನು ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು? ಅರಣ್ಯಗಳಲ್ಲಿ 6 ವಿಧ ಅಂತ ಹೇಳ್ತಾರೆ. ಒಂದು ಮೀಸಲು ಅರಣ್ಯ, ಗ್ರಾಮ ಅರಣ್ಯ, ರಕ್ಷಿತ ಅರಣ್ಯ, ಸೆಕ್ಷನ್ 4ರ ಅಡಿಯಲ್ಲಿ ಅರಣ್ಯ, ವರ್ಗೀಕರಿಸಿದ ಅರಣ್ಯ, ಪರಿಭಾವಿತ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತೇನೆ ಅಧ್ಯಕ್ಷ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೇಳ್ಬೇಕಾದ್ರೆ ಗ್ರಾಮ ಅರಣ್ಯ ಅಂತಿದೆ ಅಧ್ಯಕ್ಷರೇ. ಗ್ರಾಮ ಅರಣ್ಯವನ್ನ ಇವರು 545.65 ಹೆಕ್ಟೇರ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಒಂದು ಮಾತು ಕೇಳ್ತೀನಿ, ಗ್ರಾಮ ಅರಣ್ಯವನ್ನ ಹಿಂದೆ ಯಾವ ಆಧಾರದ ಮೇಲೆ ತಾವು ಮಾಡಿದ್ದೀರಿ? ಗ್ರಾಮ ಅರಣ್ಯದಲ್ಲಿ ಇವತ್ತೇನು ಎಕ್ಸ್ಟೆಂಟ್ ಇದೆ, ಆ ಗ್ರಾಮ ಅರಣ್ಯದಲ್ಲಿ ಅಧ್ಯಕ್ಷರೇ ಆ ಗ್ರಾಮಗಳ ಪಕ್ಕದಲ್ಲಿರ್ತಕ್ಕಂಥ ಮಧ್ಯೆ ಒಂದೇ ಒಂದು ನಂಬರ್ ತಗೊಳ್ತಾರೆ. ಅಂದರೆ ಉದಾಹರಣೆಗೆ ಅಲ್ಲಿ ಆ ಗ್ರಾಮದಲ್ಲಿ 100 ನಂಬರ್ ಇದ್ದರೆ 1 ನಂಬರನ್ನು ಮಾತ್ರ ಗ್ರಾಮ ಅರಣ್ಯ ಅಂತ ಮಾಡ್ತಾರೆ. ಅದು ಮಾಡಿ ಆ ಸುತ್ತಮುತ್ತ ಕೂಡ ಯಾವುದೇ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಇರೋದಿಲ್ಲ. ಆ ಯಾವ ನೋಟಿಫಿಕೇಶನ್ ಮಾಡಿಕೊಡ್ತಾರೆ ಅಲ್ಲಿಂದ ಇಲ್ಲಿ ತನಕ ಒಂದು ಬಾರಿ ಕೂಡ ಅರಣ್ಯ ಇಲಾಖೆ ಆ ಜಮೀನನ್ನ ಸ್ವಾಧೀನಪಡಿಸ್ಕೊಂಡಿರೋದಿಲ್ಲ. ಅಧ್ಯಕ್ಷರೇ ಅಲ್ಲಿ ಯಾವುದೇ ಗಿಡ ಮರ ಇರೋದಿಲ್ಲ. ಇದರೊಟ್ಟಿಗೆ ಅಧ್ಯಕ್ಷರೇ ಆ ಗ್ರಾಮ ಅರಣ್ಯದ ಭೂಮಿಯನ್ನ ಗೋಮಾಳ ಅಂತ ಇರ್ತದೆ. ಆ ಗೋಮಾಳವನ್ನ ಸುಮಾರು 1940 ಇಸ್ವಿಯಿಂದ ಇಲ್ಲಿ ತನಕ ಮಂಜೂರು ಮಾಡ್ತಾ ಬರ್ತಾ ಇದ್ದೇವೆ. ಆ ರೈತರು ಸ್ವಾಧೀನದಲ್ಲಿದ್ದಾರೆ, ಆ ರೈತರು ಬೆಳೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇವರು ಹೋಗ್ಬಿಟ್ಟು ಗ್ರಾಮ ಅರಣ್ಯ ನಮ್ಮ ಜಮೀನನ್ನು ಖಾಲಿ ಮಾಡಿ ಅಂತ ಹೇಳ್ತಾರೆ. ಅಧ್ಯಕ್ಷ, ನಾನು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟಕ್ಕೆ ಬಂದು ತಾವೆಲ್ಲ ನೋಡಿರ್ತೀರಿ ಪತ್ರಿಕೆಗಳಲ್ಲಿ ಆ ಒಂದು DCF ವಿರುದ್ಧ ಮಾತಾಡ್ತಕ್ಕಂಥದ್ದು, ಸಭೆಗಳಲ್ಲಿ ಸಚಿವರೇ ಶಾಸಕರೇ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗ್ತವೆ. ಯಾಕಂದರೆ ಗೊಂದಲ. ಆಮೇಲೆ ಒಟ್ಟಿಗೆ ಉತ್ತರ ಕೊಡಲಿ ಅಧ್ಯಕ್ಷರೇ. ಎರಡನೇದಾಗಿ ಅವರು ನಮ್ಮ ಸಾಹೇಬರು ಹೇಳ್ತಾರೆ ಈ ವರ್ಗೀಕರಿಸಿದ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಈ ಅರಣ್ಯ ಏನಿದೆ ಅಧ್ಯಕ್ಷರೇ, ಈ ಅರಣ್ಯಕ್ಕೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪರಿಭಾವಿತ ಅರಣ್ಯ, ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದೆ ಅಧ್ಯಕ್ಷರೇ. ಏನಾಧ್ಯಕ್ಷರೇ ಅಂದರೆ ಅಲ್ಲಿ ಕ್ರೈಟೀರಿಯಾ ಹೇಗಿರಬೇಕು ಅಂದರೆ 1 ಹೆಕ್ಟೇರ್ಗೆ 1 ಹೆಕ್ಟೇರ್ ಅಂದರೆ 2 ಎಕರೆ 18 ಗುಂಟೆಗೆ ಕನಿಷ್ಠ ಪಕ್ಷ 50 ಮರಗಳ ದಟ್ಟಣೆ ಇರಬೇಕು. ಅಂದರೆ ಆ ಮರಗಳ ವ್ಯಾಸ ಎಷ್ಟಾಗುತ್ತೆ ಅಂದರೆ 30 ಸೆಂಟಿಮೀಟರ್ಗಿಂತ ದಪ್ಪ ಮರಗಳಿರಬೇಕು. ದಪ್ಪ ಮರಗಳಿದ್ದು ಸುಮಾರು 1 ಹೆಕ್ಟೇರ್ನಲ್ಲಿ ಅವರಿಗೆ 50 ಮರ ಇದ್ದರೆ ಮಾತ್ರ ಅದನ್ನು ನೀವು ಪರಿಭಾವಿತ ಅರಣ್ಯ ಅಂತ ಭಾವಿಸಬೇಕು. ಆದರೆ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ. ಅರಣ್ಯನೂ ಇಲ್ಲ, 30 ಸೆಂಟಿಮೀಟರ್ ಮರನೂ ಇಲ್ಲ, ಆ ಹೆಕ್ಟೇರ್ 50 ಮರನೂ ಇಲ್ಲ. ನಿಮ್ಮ ದಾಖಲೆಗಳು ನೀವು ಪರಿಭಾವಿತ ಅರಣ್ಯ ಅಂತೇಳಿ 4986 ಹೆಕ್ಟೇರನ್ನು ನನ್ನ ಜಿಲ್ಲೆಯಲ್ಲಿ ಗುರುತು ಮಾಡ್ಕೊಂಡಿದ್ದೀರಿ ಅಧ್ಯಕ್ಷರೇ. ಸಚಿವ ಉತ್ತರ ಕೊಡ್ತಾರೆ. ನನ್ನ ಜಿಲ್ಲೆಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಏನಂತ, ಇವು ನಿಮ್ಮಲ್ಲಿ ಏನೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ನೀವು ಅವ್ರನ್ನ ಹೋಗಿ ನಿರ್ದಾಕ್ಷಿಣ್ಯವಾಗಿ ರೈತರನ್ನ 100 ವರ್ಷಗಳಿಂದ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂತ ರೈತರನ್ನ, ಯಾರಿಗೆ ದರಖಾಸ್ತು ಮೂಲಕ ಮಂಜೂರಾಗಿದೆ, ಯಾರಿಗೆ ಪಾಣಿ ಇದೆ, ಯಾರ ಖಾತೆ ಇದೆ ಅಂತ ರೈತರನ್ನು ನೀವು ನನ್ನ ಭಾಗದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನಲ್ಲಿ ಅರಟಿ, ಮಲ್ಲಾಂಡಹಳ್ಳಿ ಈ ಭಾಗದಲ್ಲಿ ತಾವು ನೇರವಾಗಿ ಹೋಗಿ ಬಡವರ ನಿಮ್ಮ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅವರನ್ನ ತೆರವುಗೊಳಿಸಿದ್ದೀರಿ. ತಾವು ಹೇಳ್ತೀರಿ ಏನಂತ, ನಾವು ಜಂಟಿ ಸರ್ವೆಯನ್ನು ಮಾಡ್ತೇವೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಎರಡೂ ಜಂಟಿ ಸರ್ವೆ ಮಾಡಿ
ತದನಂತರ ನೋಟಿಸನ್ನು ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತೀರಿ ಗೌರವ ಸಚಿವರೇ. ಅಲ್ಲಿ ನೋಡಿ ಪರಿಸ್ಥಿತಿ, ಹರಿಜನರು ಬಡವರು ಖಂಡಿತವಾಗ್ಲೂ ಕೂಡ ಅವರ ತಾತಂದ್ರ ಕಾಲದಿಂದ ಅದೇ ಜಮೀನಿನಲ್ಲಿ ಉಳುಮೆ ಮಾಡಿ ಸರ್ಕಾರದಿಂದಲೇ ಮಂಜೂರು ಮಾಡಿದ್ದೀರಿ, ಸಾಗುವಳಿ ಕೊಟ್ಟಿದ್ದೀರಿ. 50 ವರ್ಷಗಳಿಗೆ ಹೆಚ್ಚು ಅವರ ಹೆಸರಲ್ಲಿ ಪಾಣಿ ಖಾತೆ ಇದೆ ಅಧ್ಯಕ್ಷರೇ. ಅಂತ ಜಮೀನುಗಳಂತಾವು ನಿರ್ದಾಕ್ಷಿಣ್ಯವಾಗಿ ಖಾಲಿ ಮಾಡಿಸಿದ್ದೀರಿ. ನನ್ನ ತಾಲೂಕಲ್ಲಿ ನಾನೇ ಉದಾಹರಣೆ. ಅದಕ್ಕೆ ತಾವು ಹೇಳ್ತಾ ಉತ್ತರ ಕೊಡ್ತೀರಿ ಯಾವುದು ಖಾಲಿ ಮಾಡಿಸಿಲ್ಲ ಅಂತ. ಅಧ್ಯಕ್ಷ ಇನ್ನು ಮುಂದುವರೆದು ಹೇಳ್ತೀರಿ ಖಾಲಿ ಮಾಡಿಸಿದ್ರು. ಅವ್ರು ಬಂದು ಪಾಪ ರೈತರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, DCF ಕಚೇರಿ ಮುಂದೆ ಧರಣಿ ಮಾಡಿದ್ರು ಅಧ್ಯಕ್ಷರೇ. ಆದರೆ ನಾನು ಮತ್ತೆ ಮಧ್ಯಪ್ರವೇಶ ಮಾಡಿ ಜಂಟಿ ಸರ್ವೆ ಮಾಡಿದೆ ಅಧ್ಯಕ್ಷರೇ. ಜಂಟಿ ಸರ್ವೆಯಲ್ಲಿ ಇವನು ಏನು ಒಕ್ಕಲೆಬ್ಬಿಸಿದ್ರು ಆ ಜಮೀನುಗಳಿಗೂ ನಿಮಗೂ ಸಂಬಂಧ ಇಲ್ಲ. ಇವತ್ತು ನಾನು ಕೇಳ್ತೇನೆ ಸರ್ಕಾರವನ್ನ, ನೀವು ಬಡವರು 1 ವರ್ಷ ಬೆಳೆ ಮಾಡದೆ ಅವರ ಜೀವನೋಪಾಯಕ್ಕೆ ನೀವು ಮಣ್ಣಾಕಿದ್ರಲ್ಲ, ಅದಕ್ಕೆ ಯಾರು ನೀವು ಹೊಣೆನಾ, ನಿಮ್ಮ ಅಧಿಕಾರಿಗಳು ಹೊಣೆನಾ? ಮತ್ತೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಕಾನೂನು ಇದೆ ಅಂತೇಳಿ ಇಷ್ಟ ಬಂದಂಗೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ. ಆ ಬಗ್ಗೆ ಉತ್ತರ ಕೊಡಬೇಕು ಅಧ್ಯಕ್ಷರೇ. ಮುಂದುವರೆದು ಹೇಳ್ತೀರಿ ಅಧ್ಯಕ್ಷರೇ, ಒಂದು ಜಮೀನನ್ನ ಸರ್ಕಾರವೇ ಮಂಜೂರು ಮಾಡಬೇಕಾದಾಗ ಇಲ್ಲಿ ಬಂದೆ ಇಲ್ಲ ಅಧ್ಯಕ್ಷರೇ, ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ ಒಟ್ಟಿಗೆ ಹೇಳ್ಬಿಡ್ಲಿ ಅವರು, ಮತ್ತೆ ಕೇಳ್ತೀನಿ ನಾನು ಅಧ್ಯಕ್ಷರೇ. ನಾವು ಆ ಜಮೀನನ್ನ ಸರ್ಕಾರನೇ ಮಂಜೂರು ಕೊಟ್ಟಿರುತ್ತೆ ಅಧ್ಯಕ್ಷರೇ. ಅಧ್ಯಕ್ಷ ಒಂದು ಕಾನೂನಿದೆ, ಯಾವುದೇ ಜಮೀನನ್ನ 30 ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ದರೆ ಅದು ಅಡ್ವರ್ಸ್ ಪೊಸಿಷನ್ ಅಲ್ಲಿ ಆ ಜಮೀನು ಅವರದೇ ಆಗ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು 100 ವರ್ಷಗಳಿಂದ ಸ್ವಾಧೀನ ಜಮೀನನ್ನು ಬಂದು ಒಕ್ಕಲೆಬ್ಬಿಸ್ತೀರಲ್ಲ, ಇದು ಸರಿ ಅಧ್ಯಕ್ಷರೇ? ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ. ಬಡವರಿಗೆ, ರೈತರಿಗೆ, ಆ ಜಮೀನಿನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು, ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ ಇನ್ನೊಂದು ಇವರು ಹೇಳಿದಾರೆ, ರಕ್ಷಿತ ಅರಣ್ಯಕ್ಕೆ ನಾವು ಬರೋದಿಲ್ಲ, ಯಾಕೆಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದಕ್ಕೆ ನಾವು ಬರೋದಿಲ್ಲ. ಅದನ್ನು ನೀವು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ. ಆದರೆ ವಿಶೇಷವಾಗಿ 2 ಅರಣ್ಯಗಳನ್ನು, ಒಂದು ಗ್ರಾಮ ಅರಣ್ಯ, ಇನ್ನೊಂದು ವರ್ಗೀಕರಿಸಿದ ಅರಣ್ಯ, ಪರಿಭಾವಿತ ಅರಣ್ಯ. ಅಧ್ಯಕ್ಷರೇ ಇದು ನಿಮ್ಮ ಸಂಬಂಧವೇ ಇಲ್ಲ, ನೀವು ಪರೀಕ್ಷೆ ಇಲ್ಲ, ನೀವು ದಾಖಲೆಯಲ್ಲಿ ಮಾಡಿಕೊಂಡು 1932ರಲ್ಲಿ ನಮಗೆ ನೋಟಿಫಿಕೇಶನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಶನ್ ತಗೊಂಡು ಇವತ್ತು 80 ವರ್ಷಗಳ ನಂತರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಬಡವರಿಗೆ. ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ. ನಾನು ಇಷ್ಟ ಹೇಳ್ತೀನಿ, ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ 80 ವರ್ಷಗಳಿಂದ ನೀವು ಯಾಕೆ ಅದರ ಸ್ವಾಧೀನಕ್ಕೆ ಹೋಗಿಲ್ಲ? 2 ಒಂದು ಗ್ರಾಮಾರಣ್ಯ, ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದರೆ ಅಧ್ಯಕ್ಷರೇ ಆ ಸರ್ಕಾರಿ ಜಮೀನು ಒಂದು ಕಾಲಿದ್ದಾಗ ಪ್ರಶ್ನೆ ಕಂದಾಯ ಇಲಾಖೆಯವರು ಅವರಿಗೆ ವಹಿಸ್ಕೊಡ್ತಾ ಇದ್ರು, ನೀವು ಗಿಡ ಇಡ್ರಪ್ಪ ಅಂತ ಅಷ್ಟೇ. ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ, ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು. ಸೊ ಅಧ್ಯಕ್ಷರೇ ದಯಮಾಡಿ ಇದಕ್ಕೆ ಗೌರವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ.